ಮೊದಲನೆಯ ಪ್ರಶ್ನೆ, ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಎ NH-44, ಬಿ NH-10, ಸಿ NH-7, ಡಿ NH-30. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ NH-44. ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಎ 31, ಬಿ 28, ಸಿ 27, ಡಿ 30. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 31 ಜಿಲ್ಲೆಗಳಿವೆ. ಮೂರನೆಯ ಪ್ರಶ್ನೆ, ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ನಾರ್ವೆ, ಬಿ ಇಂಗ್ಲೆಂಡ್, ಸಿ ಇಟಲಿ, ಡಿ ಬ್ರಿಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ. ನಾಲ್ಕನೆಯ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ? ಎ 13 ಸಾಲುಗಳು, ಬಿ 20 ಸಾಲುಗಳು, ಸಿ 8 ಸಾಲುಗಳು, ಡಿ 15 ಸಾಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ 13 ಸಾಲುಗಳು. ಐದನೆಯ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಮರಗಳನ್ನು ಹೊಂದಿದೆ? ಎ ಇಂಡಿಯಾ, ಬಿ ಪಾಕಿಸ್ತಾನ, ಸಿ ಇಸ್ರೇಲ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಆರನೆಯ ಪ್ರಶ್ನೆ, ತಿಮಿಂಗಲದ ವಾಂತಿಯನ್ನ ಏನನ್ನ ತಯಾರಿ ಮಾಡಲು ಉಪಯೋಗಿಸುತ್ತಾರೆ? ಎ ಪೌಡರ್, ಬಿ ಕಾಸ್ಮೆಟಿಕ್ಸ್, ಸಿ ತೈಲ, ಡಿ ಸೆಂಟ್ ಅಥವಾ ಪರ್ಫ್ಯೂಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಮತ್ತು ಡಿ ಕಾಸ್ಮೆಟಿಕ್ಸ್, ತೈಲ ಹಾಗೂ ಸೆಂಟ್. ಏಳನೆಯ ಪ್ರಶ್ನೆ, ಭಾರತದ ಅತ್ಯಂತ ಬಡ ರಾಷ್ಟ್ರ ಯಾವುದು? ಎ ಬಿಹಾರ್, ಬಿ ಕರ್ನಾಟಕ, ಸಿ ತೆಲಂಗಾಣ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್. ಎಂಟನೆಯ ಪ್ರಶ್ನೆ, ಸೊಳ್ಳೆಯು ಎಷ್ಟು ದಿನ ಬದುಕಬಲ್ಲದು? ಎ 14 ದಿನ, ಬಿ 20 ದಿನ, ಸಿ 17 ದಿನ, ಡಿ 7 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 14 ದಿನಗಳು. ಒಂಬತ್ತನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮೀನಿನ ಮಳೆಯಾಗುತ್ತದೆ? ಎ ಹೊಂಡೂರಸ್, ಬಿ ಇಟಲಿ, ಸಿ ಆಫ್ರಿಕಾ, ಡಿ ಉತ್ತರ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಂಡೂರಸ್. ಹತ್ತನೆಯ ಪ್ರಶ್ನೆ, ಉಚಿತ ಸಾರಿಗೆ ವ್ಯವಸ್ಥೆ ಯಾವ ದೇಶದಲ್ಲಿ ಒದಗಿಸಲಾಗಿದೆ? ಎ ಲಕ್ಸನ್ಬರ್ಗ್, ಬಿ ಇಂಡಿಯಾ, ಸಿ ಆಫ್ರಿಕಾ, ಡಿ ಉತ್ತರ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಸನ್ಬರ್ಗ್. 11ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಲೀಟರ್ ಗಾಳಿಯನ್ನ ತೆಗೆದುಕೊಳ್ಳುತ್ತಾನೆ? ಎ 11,000 ಲೀಟರ್, ಬಿ 10,000 ಲೀಟರ್, ಸಿ 5,000 ಲೀಟರ್, ಡಿ 2,500 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 11,000 ಲೀಟರ್. 12ನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ? ಎ ಆರೆಂಜ್, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಹಲಸಿನ ಹಣ್ಣು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರೆಂಜ್. 13ನೆಯ ಪ್ರಶ್ನೆ, ಅಶೋಕ ಚಕ್ರವರ್ತಿ ಯಾವ ವಂಶಕ್ಕೆ ಸೇರಿದವರು? ಎ ಹೊಯ್ಸಳ, ಬಿ ಮೌರ್ಯ, ಸಿ ಗುಪ್ತ, ಡಿ ಶಾತವಾಹನರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೌರ್ಯರು. 14ನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತವೆ? ಎ ರಾತ್ರಿಯ ವೇಳೆ, ಬಿ ಸಾಯಂಕಾಲ, ಸಿ ಮುಂಜಾನೆ, ಡಿ ಮಧ್ಯಾಹ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾತ್ರಿಯ ವೇಳೆ. 15ನೆಯ ಪ್ರಶ್ನೆ, ಮತ್ತೆ ಮತ್ತೆ ಬಿಸಿ ಮಾಡಿದರೆ ಹೃದಯಾಘಾತಕ್ಕೆ ಕಾರಣವಾಗುವಂಥ ಆಹಾರ ಪದಾರ್ಥ ಯಾವುದು? ಎ ಅಡುಗೆ ಎಣ್ಣೆ, ಬಿ ಟೀ ಮತ್ತು ಕಾಫಿ, ಸಿ ಮೀನಿನ ಮಾಂಸ, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಅಡುಗೆ ಎಣ್ಣೆ. ಪ್ರಿಯ ವೀಕ್ಷಕರೇ, ಅಡುಗೆ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡುವುದರಿಂದ ಅದು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ವಿವಿಧ ಅಂಗಗಳಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಮತ್ತೆ ಬಿಸಿ ಮಾಡಿದ ಎಣ್ಣೆಯನ್ನು ಸೇವಿಸುವುದರಿಂದ ಉಂಟಾಗುವ ಅಪಾಯಗಳು: ಮೊದಲನೆಯದ್ದು, ಇದು ಎಣ್ಣೆಯನ್ನು ಹೆಚ್ಚು ಕಾರ್ಸಿಜೋನಿಕ್ ಮಾಡುತ್ತದೆ. ಎರಡನೆಯದ್ದು, LDL ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಇನ್ನು ಮೂರನೆಯದ್ದು, ಇದು ಹೆಚ್ಚು ಅಮೀಯತೆ. ಬಿಸಿ ಮಾಡಿದ ಎಣ್ಣೆಯು ವಿಷಕಾರಿ ಅಂಶಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಕೆಟ್ಟ ವಾಸನೆಯನ್ನು ಸಹ ನೀಡುತ್ತದೆ. ಪ್ರತಿ ಬಾರಿ ತೈಲವನ್ನು ಮತ್ತೆ ಬಿಸಿ ಮಾಡಿದಾಗ ಅದರಲ್ಲಿರುವ ಕೊಬ್ಬಿನ ಅಣುಗಳು ಒಡೆಯುತ್ತಲೇ ಇರುತ್ತವೆ. ಅಂತಿಮವಾಗಿ ಅದರ ಹೊಗೆ ಬಿಂದುವನ್ನು ತಲುಪುತ್ತದೆ ಮತ್ತು ಕೆಟ್ಟ ವಾಸನೆಯನ್ನು ಸಹ ನೀಡುತ್ತದೆ. ಮತ್ತು ಪ್ರತಿ ಬಾರಿಯೂ ತೈಲವನ್ನು ಮರುಬಳಕೆ ಮಾಡಿದಾಗ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ. ತೈಲವು ಹೆಚ್ಚು ಹೆಚ್ಚು ಕಂದು ಮತ್ತು ವಾಸನೆಯನ್ನು ನೀಡುತ್ತಲೇ ಬರುತ್ತದೆ. ಇದು ಹೃದಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮತ್ತೆ ಬಿಸಿ ಮಾಡಿದ ಎಣ್ಣೆಯಲ್ಲಿ ಬೇಯಿಸಿದ ಮತ್ತು ಸೇವಿಸುವ ಆಹಾರವು ದೇಹದಲ್ಲಿ LDL ಮಟ್ಟವನ್ನು ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಇದು ಪಾರ್ಶ್ವವಾಯು ಅಥವಾ ಎದೆನೋವಿನ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ವರ್ಷದಲ್ಲಿ ಆಧಾರ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದರು? ಎ 2012, ಬಿ 2016, ಸಿ 2010, ಡಿ 2018. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2010. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.